ಮುಖಾಮುಖಿ ಆದರು. ಬಹಳ ಮುಖ್ಯವಾಗಿ ಇವತ್ತು A1 ಆರೋಪಿ ಪವಿತ್ರ ಗೌಡ, A2 ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿ ಆದರು. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಈಗ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿದೆ. ಇವತ್ತು ವಿಚಾರಣೆಗೆ 57ನೇ CCH ಕೋರ್ಟ್ಗೆ ದಚ್ಚು ಆ್ಯಂಡ್ ಗ್ಯಾಂಗ್ ಇವತ್ತು ಬಂದಿದ್ರು. ಒಂದು ಕಡೆ ದರ್ಶನ್ನ ಭೇಟಿ ಆಗಬೇಕು, ಮಾತಾಡಿಸ್ಬೇಕು ಅಂತ ಪವಿತ್ರ ಗೌಡ ಹರಸಾಹಸ ಪಡ್ತಾ ಇದ್ರು. ದರ್ಶನ್ನ ನಂಬರ್ಗೋಸ್ಕರ, ಫೋನ್ ನಂಬರ್ಗೋಸ್ಕರ ದುಂಬಾಲು ಬಿದ್ದರು. ಕೋರ್ಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮುಖಾಮುಖಿ ಆಗಿರುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ದರ್ಶನ್ನ ಕೈ ಕೂಡ ಹಿಡ್ಕೊಂಡ್ರು. ದರ್ಶನ್ ಕೈ ಹಿಡಿದು ನಂಬರ್ ಕೊಡಿ ಅನ್ನುವಂತಹ ಒಂದಿಷ್ಟು ಪ್ರಸಂಗ ಕೂಡ ನಡೀತು. ಯಾಕಂದರೆ ದರ್ಶನ್ ಜೈಲಿನಿಂದ ಹೊರಗಡೆ ಬಂದ ಮೇಲೆ, ಅವರಿಗೆ ಈಗ ಷರತ್ತುಬದ್ಧ ಜಾಮೀನು ಸಿಕ್ಕಿದ ಮೇಲೆ ಅವರು ಒಂದಿಷ್ಟು ಜನರನ್ನ ದೂರ ಇಟ್ಟಿದ್ದಾರೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಒಂದು ಮಾತಿದೆಯಲ್ಲ, ಹಾಗಾಗಿ ದರ್ಶನ್ ಎಲ್ಲ ಒಂದು ಕಡೆ ಅವರ ಸ್ನೇಹಿತರಿಂದನೇ ಈ ರೀತಿ ಒಂದು ಪರಿಸ್ಥಿತಿ ಬಂತ ಹಾಗಾದರೆ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ರಾಜ್ಯದಾದ್ಯಂತ ಸಾಕಷ್ಟು ಜನ ಕೂಡ ಒಂದಿಷ್ಟು ಅದೇ ರೀತಿಯಾದಂತಹ ಮಾತನ್ನು ಆಡ್ತಾ ಇದ್ರು. ಈಗ ಯಾರ ಸಹವಾಸವೂ ನನಗೆ ಬೇಡ, ನಾನಾಯಿತು, ನನ್ನ ಲೈಫ್ ಆಯಿತು, ನನ್ನ ಸಿನಿಮಾ ಆಯಿತು ಅನ್ನುವಂಥ ಮನಸ್ಥಿತಿಗೆ ದರ್ಶನ್ ಬಂದಂತೆ ಕಾಣಿಸ್ತಾ ಇದೆ. ಯಾರ ಸಹವಾಸವೂ ಬೇಡ ಆಗಿದೆ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದಂತಹ ದರ್ಶನ್ಗೆ ಇವತ್ತು ಪವಿತ್ರ ಗೌಡ ಕೂಡ, ಒಟ್ಟು 17 ಜನ ಆರೋಪಿಗಳಲ್ಲಿ ಪವಿತ್ರ ಗೌಡನೇ A1 ಆರೋಪಿ, A2 ಆರೋಪಿ ದರ್ಶನ್ ಆ್ಯಂಡ್ ಎಲ್ಲ ಡಿ ಗ್ಯಾಂಗ್ನ ಎಲ್ಲ ಆರೋಪಿಗಳು ಕೂಡ ಇವತ್ತು ಕೋರ್ಟಿಗೆ ಬರಬೇಕಾಗಿತ್ತು. ಕಾರಣ ವಿಚಾರಣೆ ಇತ್ತು. ಅವರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಈ ಹಿಂದೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ದರ್ಶನ್, ಬರಲಿಲ್ಲ. ಒಂದಿಷ್ಟು ಕಾರಣ ಕೊಟ್ಟರು, ಕೋರ್ಟ್ ಕೇಳಲಿಲ್ಲ. ಕೋರ್ಟು ಗರಂ ಆಗಿತ್ತು ದರ್ಶನ್ ಮೇಲೆ. ಹಾಗಾಗಿ ಈ ಸಲನೂ ಬರಲಿಲ್ಲ ಅಂದಿದ್ರೆ ಮತ್ತೆ ಕೋರ್ಟೇ ಕ್ರಮ ತೆಗೆದುಕೊಳ್ತಾ ಇತ್ತು. ಇನ್ನೊಂದು ಕಡೆ ಮೊಬೈಲ್ ನಂಬರ್ ಕೊಡಿ ಅಂತ ದಚ್ಚಿಗೆ ದುಂಬಾಲು ಬಿದ್ದರು A1 ಆರೋಪಿ ಪವಿತ್ರ ಗೌಡ. ಕೋರ್ಟ್ ಹಾಲ್ನಿಂದ ಲಿಫ್ಟ್ನಲ್ಲೂ ಬರುವಾಗಲೂ ಕೂಡ ಹಠ ಮಾಡಿದ್ರು. ಕೈ ಹಿಡಿದು ನಂಬರ್ ಕೊಡಿ ಅಂತ ದುಂಬಾಲು ಬಿದ್ದರು. ಪವಿತ್ರ ಗೌಡ ಹಠಕ್ಕೆ ಕೊನೆಗೂ ನಂಬರನ್ನು ದರ್ಶನ್ ಕೊಟ್ಟಿದ್ದಾರೆ. 57ನೇ CCH ಕೋರ್ಟ್ನಿಂದ ತೆರಳಿದ ದಚ್ಚು ಮತ್ತು ಪವಿತ್ರ ಗೌಡ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಕೊಲೆಗೆ ಸಂಬಂಧ 16 ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದರು. 16 ಆರೋಪಿಗಳು. ಇನ್ನು ಜುಲೈ 10ಕ್ಕೆ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ. ಮತ್ತೆ ಕೋರ್ಟಿಗೆ ಬರಲೇಬೇಕು. ಜುಲೈ 10ನೇ ತಾರೀಕು ಮತ್ತೆ ವಿಚಾರಣೆ ಇದೆ. ಅಂದರೆ ಈಗೇನೀಗ ಅವರು ಆರಾಮಲ್ಲಿ ಹೊರಗಡೆ ಓಡಾಡ್ತಾ ಇದ್ದಾರೆ ಅಂದರೆ ಅದು ಷರತ್ತುಬದ್ಧ ಜಾಮೀನು. ಸಹಜವಾಗಿ ಕೋರ್ಟು ಯಾವುದೇ ಆರೋಪಿಗಳಿಗಾದರೂ ಷರತ್ತುಬದ್ಧ ಜಾಮೀನೇ ಕೊಡೋದು. ಆ ಕೇಸ್ ಖುಲಾಸೆ ಆಗೋವರೆಗೂ ಕೂಡ ಷರತ್ತುಬದ್ಧ ಜಾಮೀನು ಅದು ಮುಂದೂಡಿಕೆ ಆಗ್ತಾ ಇರ್ತದೆ. ಜುಲೈ 10ನೇ ತಾರೀಕಿಗೆ ಮತ್ತೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮತ್ತೆ ಕೋರ್ಟ್ಗೆ ಬರಬೇಕಾಗ್ತದೆ. ಒಂದು ಕಡೆ ಪವಿತ್ರ ಗೌಡ ಈ ಕೇಸಿನ ಪ್ರಮುಖ ಆರೋಪಿಯವರು, ನಂಬರ್ 1 ಆರೋಪಿಯವರು, A1 ಆರೋಪಿಯವರು, ಇವರಿಂದನೇ ಇಷ್ಟೆಲ್ಲ ಆಯಿತು ಅಂತ ಇವತ್ತು ಇಡೀ ರಾಜ್ಯದಾದ್ಯಂತ ಜನ ಮಾತಾಡ್ತಾ ಇದ್ರು. ಯಾಕಂದರೆ ಅಶ್ಲೀಲ ಮೆಸೇಜು ರೇಣುಕಾಸ್ವಾಮಿ ಕಳಿಸ್ದ, ಹಾಗಾಗಿ ಆ ಮ್ಯಾಟ್ರು ದರ್ಶನ್ಗೆ ಹೋಯಿತು. ದರ್ಶನ್ ಒಂದಿಷ್ಟು ಕೋಪ ತಾಳಿದ್ರು, ಅವನಿಗೊಂದು 2 ಏಟ್ ಹೊಡೆಯುವಾಗ ಅವಘಡ ಸಂಭವಿಸಿತು. ಈ ಥರ ಒಂದಿಷ್ಟು ಮನಸ್ಸಿಗೆ ಬಂದಂಗೆ ಒಂದಿಷ್ಟು ಟಾಕ್ಗಳು ಕೂಡ ರಾಜ್ಯದಾದ್ಯಂತ ಹರಿದಾಡ್ತಾ ಇತ್ತು. ಈಗ ಅವರು ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಈಗ ನ್ಯಾಯಾಲಯಕ್ಕೂ ಕೂಡ ಇವತ್ತು ಹಾಜರಾಗಿದ್ದರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕೊಡ್ತಾ ಹೋಗ್ತಾರೆ. ಅಜಯ್, ಬಹಳ ಮುಖ್ಯವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನದಲ್ಲಿದ್ದಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗ ಮತ್ತೆ ಇವತ್ತು ಕೋರ್ಟಿಗೆ ಹಾಜರಾಗಿದ್ದರು. ಅಲ್ಲಿ ಫೋನ್ ನಂಬರ್ಗೋಸ್ಕರ ದುಂಬಾಲು ಬಿದ್ದರು ಪವಿತ್ರ ಗೌಡ ಅನ್ನುವಂತಹ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅಂದರೆ ಅವ್ರದ್ದು ನಂಬರ್ ಇರಲಿಲ್ವಾ, ಅಥವಾ ಈ ಹಳೆ ನಂಬರ್ನ ಏನಾದರೂ ಬ್ಲಾಕ್ ಮಾಡಿದ್ರ ದರ್ಶನ್, ಹೇಗೆ ಅಂತ ಹೇಳಿದ್ರಾಗ ಸಚಿನ್ ಏನಂದ್ರೆ ಈ ಒಂದು ವಿಚಾರವಾಗಿ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಯಾಕಂದ್ರೆ ನಟ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಬೇರೆ ಬೇರೆ ಆಗಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆನಂತರ ಯಾವಾಗ ಈ ಒಂದು ಕೇಸ್ ಎಲ್ಲ ಆಗುತ್ತೋ ಆನಂತರ ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಮಾತುಗಳನ್ನ ಅವ್ರ ಕಡೆ ಅಂದ್ರೆ ದರ್ಶನ್ ಜೊತೆ ಕೂಡ ಆಡಿರುವಂತದ್ದು. ಸೊ ಇವಾಗ ಅವರು ಕೂಡ ದೂರ ಇದ್ರು. ಆದ್ರೆ ಇವತ್ತು ಲಿಫ್ಟ್ ಬಳಿಯಲ್ಲಿ ಅವರು ನಂಬರ್ ಕೇಳಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಈಗಾಗಲೇ ಅವ್ರ ಮೇಲೆ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿದ್ದಂತಹ ಕೆಲವೊಬ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ನಟ ದರ್ಶನ್ ಹತ್ರ ಪವಿತ್ರ ಗೌಡ ಅವರು ಲಿಫ್ಟ್ ನಲ್ಲಿ ನಂಬರ್ ಕೇಳಿದ್ರು ಅನ್ನೋ ಮಾತುಗಳು ಕೂಡ ಮಾತಾಡ್ತಾ ಇರುವಂತದ್ದು. ಇನ್ನು ಈ ಒಂದು ವಿಚಾರವಾಗಿ ಕೂಡ ಅವರೇ ಅಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕಾಗತ್ತೆ. ಯಾಕಂತಂದ್ರೆ ಈ ಒಂದು ವಿಚಾರವಾಗಿ ಅವರಿಬ್ಬರಲ್ಲಿ ಮಾತ್ರ ಇಲ್ಲಿ ಮಾತುಕತೆ ಆಗಿರುವಂತದ್ದು. ಆದ್ರೆ ನೋಡಿದಂತವ್ರು ಮಾತ್ರ ಈ ರೀತಿಯಾಗಿ ಹೇಳಿರುವಂತದ್ದು. ಇನ್ನು ಕೋರ್ಟ್ ವಿಚಾರಕ್ಕೆ ಬರೋದಾದ್ರೆ ಕೋರ್ಟ್ ನಲ್ಲೂ ಕೂಡ ಇವತ್ತು ವಾದ ಪ್ರತಿವಾದಗಳು ಕೂಡ ಆಗಿರುವಂತದ್ದು. ಆನಂತರ ಈಗಾಗಲೇ ಕೋರ್ಟ್ ಕೂಡ ಎರಡನ್ನು ವಾದ ಮತ್ತೆ ಪ್ರತಿವಾದವನ್ನು ಆಲಿಸಿ
ಈಗಾಗಲೇ ಜುಲೈ 10ಕ್ಕೂ ಕೂಡ ಈಗಾಗಲೇ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಈ ಒಂದು ವಿಚಾರ ಯಾವ ರೀತಿಯಾದಂತಹ ತಿರುವನ್ನು ಪಡೆಯುತ್ತೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಇದರ ಜೊತೆಗೆ ಕಳೆದ ಬಾರಿ ಕೂಡ ನಟ ದರ್ಶನ್ ಏನಿದ್ರೆ ಅವರು ಕೂಡ ಹಾಜರಾಗಿರ್ಲಿಲ್ಲ. ಹೀಗಾಗಿ ಈ ಬಾರಿ ಹಾಜರಾಗ್ಲೇಬೇಕು ಅಂತ ಹೇಳಿ ಈಗಾಗಲೇ ಹೇಳಲಾಗಿತ್ತು. ಅವರ ಲಾಯರ್ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೂಡ ಅವ್ರಿಗೆ ತಿಳಿಸಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈಗ ಈ ಒಂದು ತಪ್ಪು ಆಗ್ಬಾರ್ದು ಅಂತ ಕೂಡ ಹೇಳಿದ್ರು. ಸೊ ಹೀಗಾಗಿ ನಟ ದರ್ಶನ್ ಸೇರಿದಂತೆ 16 ಜನ ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ದು, ಇನ್ನು ಜುಲೈ 10ನೇ ತಾರೀಕು ಕೂಡ ಈಗಾಗಲೇ ಮುಂದಿನ ದಿನಾಂಕವನ್ನು ಈಗಾಗಲೇ ನ್ಯಾಯಾಲಯ ನೀಡಿರುವಂತದ್ದು. ಸೊ ಹೀಗಾಗಿ ಮುಂದಿನ ಹಿಯರಿಂಗ್ ಏನಿದೆ ಅದ ನಂತರದಲ್ಲೂ ಕೂಡ ಇನ್ನು ಟ್ರಯಲ್ ಸ್ಟಾರ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ವಿಜಯಲಕ್ಷ್ಮಿ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಂಡ ದೇವರಿಗೆ ಹರಕೆಯನ್ನು ಹೊತ್ಕೊಂಡಿದ್ರು, ಹೇಗಾದರೂ ಮಾಡಿ ನನ್ನ ಗಂಡನನ್ನು ಹೊರಗಡೆ ಕರ್ಕೊಂಬರ್ಬೇಕು, ಜೈಲಲ್ಲಿ ನೋಡೋಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಈಗ ನೋಡಿದರೆ ಪವಿತ್ರ ಗೌಡ ಮತ್ತೆ ಅವ್ರ ಹಿಂದೆ ಬಿದ್ದಂತೆ ಕಾಣಿಸ್ತಾ ಇದೆ.